ಕೆಲವೊಂದು ನಿಯಮಗಳಿವೆ. ಈ ಲೋಕದಲ್ಲಿ ನಮ್ಮ ಜೀವಿತ, ನಮ್ಮ ಬದುಕು ಹೇಗಿರ್ಬೇಕಪ್ಪ ಅಂತಂದ್ರೆ ಆಚಾರಕ್ಕೆ ಸೀಮಿತವಾಗಿರಬಾರ್ದು, ಅಭ್ಯಾಸಕ್ಕೆ ಸೀಮಿತವಾಗಿರಬಾರ್ದು, ನಾವು ಅನುಭವಿಸುವಂತವರಾಗಿರ್ಬೇಕು. ಅದಕ್ಕೆ ಹೋಗಿ ಈ ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ, ನಾವು ಯಾವ ರೀತಿಗೆ ಅನುಭವಿಸ್ಬೇಕೆಂಬುದಾಗಿ ಅಲ್ಲೊಂದು ಮಾತಿದೆ. ನೋಡ್ತೀರಿ ಯಾರಾದ್ರೂ ಒಬ್ರು? ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ ನೋಡ್ರಿ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯದಲ್ಲಿ ಶ್ರಮೆಗಳು ಕೇವಲ ಶ್ರಮೆ ದಿನಗಳು ಆಚರಿಸಬೇಕಾ ಅಥವಾ ನಾವು ಅನುಭವಿಸ್ಬೇಕಂತೇಳಿ ಭಾಳ ಸುಂದರವಾಗಿ ಪೌಲನು ಬರೆದಿದ್ದಾನೆ. ಅಲ್ಲಿ ನೋಡ್ರಿ, ನಾವು ಪರಲೋಕ ರಾಜ್ಯದಲ್ಲಿ ಸ್ವಾಸ್ಥ್ಯವನ್ನು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ನಾವು ಪರಲೋಕ ರಾಜ್ಯದಲ್ಲಿ ವಾರಸ್ಥರ ಆಗ್ಬೇಕಪ್ಪ ಅಂತಂದರೆ, ಶಾಶ್ವತ ಅಂತ ಲೋಕದಲ್ಲಿ ಶಾಶ್ವತ ರಾಜ್ಯ ಆಳುವಂಥ ಶಾಶ್ವತ ರಾಜ್ಯನೊಂದಿಗೆ ನಾವು ಇರಬೇಕಪ್ಪ ಅಂತಂದರೆ, ನಾವು ನೋಡ್ತೇವೆ ಈ ಲೋಕದಲ್ಲಿ ಕೇವಲ ಶ್ರಮೆ ದಿನಗಳು ಆಚರಿಸಬಾರ್ದು. ಏನು ಮಾಡ್ಬೇಕಂತೇಳಿ ಪೌಲನು ಭಾಳ ಸುಂದರವಾಗಿ ಬರೆದಿದ್ದಾನೆ. ಯಾರಾದರೂ ಓದ್ತೀರಾ? 14ನೇದ 22ನೇ ವಚನ ಓದಮ್ಮ. ನಾವು ಬಹು ಸಂಕಟಗಳನ್ನು ತಾಳಿಕೊಂಡು ದೇವರ ರಾಜ್ಯದೊಳಗೆ ಸೇರಬೇಕೆಂದು ಎಚ್ಚರಿಕೆ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಹಲ್ಲೆಲೂಯಾ. ನೋಡಿದ್ರ, ಇಲ್ಲಿ ನಾವು ದೇವರ ರಾಜ್ಯವನ್ನು ಪ್ರವೇಶ ಮಾಡ್ಬೇಕಪ್ಪ ಅಂತಂದ್ರೆ, ನಿತ್ಯ ರಾಜ್ಯದಲ್ಲಿ ನಾವು ಇರಬೇಕಪ್ಪ ಅಂತಂದ್ರೆ, ಶಾಶ್ವತವಾಗಿ ಆಳುವಂತ ರಾಜ್ಯನ ಜೊತೆ ನಾವು ಆ ರಾಜ್ಯದಲ್ಲಿ ಸಾವಿಲ್ಲದಂತ ಲೋಕದಲ್ಲಿ ಯುಗಗಳೊಂದಿಗೆ ಜೀವಿಸ್ಬೇಕಪ್ಪ ಅಂತಂದ್ರೆ, ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಅನುಭವಿಸಿದಂತ ಶ್ರಮೆ ದಿನಗಳನ್ನು ಕೇವಲ ಆಚಾರವಾಗಿ ಇಟ್ಕೊಳ್ಬಾರ್ದಂತ, ನಾವು ಅವುಗಳನ್ನ ಆಚಾರಕ್ಕೆ ಸೀಮಿತ ಮಾಡಬಾರ್ದಂತ. ನಮ್ಮ ಜೀವಿತದಲ್ಲಿ ದೇವ್ರು ಯಾಕೆ ಕರೆದಿದ್ದಾನಪ್ಪ ಅಂತಂದ್ರೆ, ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಎಷ್ಟು ದೊಡ್ಡ ಶ್ರೇಷ್ಠ ಭಾಗ್ಯ ಕೊಟ್ಟಿದ್ದೇನೆ ಅಂದ್ರೆ, ಇಲ್ಲಿ 22ನೇ ವಚನ ನಾವು ನೋಡ್ತೀವಿ, ನಾವು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡ್ಬೇಕಂದ್ರೆ ಈ ಲೋಕದಲ್ಲಿ ಬಹು ಸಂಕಟಗಳನ್ನು ತಾಳ್ಬೇಕಂತ. ಹಲ್ಲೆಲೂಯಾ. ಬಹು ಶ್ರಮೆಗಳನ್ನು ಅನುಭವಿಸ್ಬೇಕಂತ ನಾವು. ಅಂದ್ರೆ ಇವತ್ತು ಈ ಗುಡ್ ಫ್ರೈಡೆ ನಿಮಿತ್ತವಾಗಿ ಇಲ್ಲಿ ಸೇರಿ ಬಂದಿರುವಂತ ನೀವೆಲ್ಲರೂ ಕೂಡ ಕ್ರಿಸ್ತನ ನಿಮಿತ್ತವಾಗಿ ಕ್ರಿಸ್ತನನ್ನು ಅಂಗೀಕರಿಸಿದ್ದಿನಿಂದ ಇಲ್ಲಿ ತನಕ ವಿಶ್ವಾಸ ಜೀವಿತದಲ್ಲಿ ಯಾರ್ಯಾರ ಜೀವಿತದಲ್ಲಿ ಸಂಕಟಗಳಿವೆ, ಯಾರ್ಯಾರ ಜೀವಿತದಲ್ಲಿ ಶ್ರಮೆಗಳನ್ನು ಅನುಭವಿಸ್ತಾ ಈ ಲೋಕದ ಯಾತ್ರೆ ಮುಂದೆ ಹೋಗ್ತಾ ಇದ್ರು, ದೇವರಿಗೆ ಸ್ತೋತ್ರವಾಗಲಿ, ನಿಮ್ಮ ಜೀವಿತ ಬಹಳ ಅದ್ಭುತವಾಗಿದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ನೀವು ಕೂಡ ಇತರರಂತೆ ಕೇವಲ 40 ದಿನಗಳ ಭಕ್ತಿ ಮಾಡಿ, 40 ದಿನಗಳ ಉಪವಾಸ ಮಾಡಿ, ಅವುಗಳ ಆಚಾರ ಮಾಡಿ, ಮತ್ತೆ ಉಳಿದ ದಿನಗಳಲ್ಲಿ ನಿಮಗೆ ಕಷ್ಟ ಬಂತು, ನಷ್ಟ ಬಂತು, ಸೋಲು ಬಂತು, ಏನೋ ಪರಿಸ್ಥಿತಿ ಬಂತು ಅಂದ್ರೆ ನೀವು ದೇವರನ್ನ ಬಿಟ್ಟು ಹೋದ್ರಪ್ಪ ಅಂದ್ರೆ ಏನು ಪ್ರಯೋಜನ ಹೇಳ್ರಿ? 40 ದಿವಸ ಭಕ್ತಿ ಮಾಡಿ. ಆದ್ರೆ ಬೈಬಲ್ ಅದಕ್ಕೆ ಒಪ್ಪಂಗಿಲ್ಲ, ಈ ಗುಡ್ ಫ್ರೈಡೆ ಅದಕ್ಕೆ ಒಪ್ಪಂಗಿಲ್ಲ. ಆದ್ರೆ ಈ ಗುಡ್ ಫ್ರೈಡೆ ಏನಪ್ಪಾ ಅಂತಂದ್ರೆ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ಅಪೊಸ್ತಲರು 14ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಬಹು ಸಂಕಟಗಳನ್ನು ತಾಳ್ಬೇಕಾಗ್ಯದಂತ. ಇಲ್ಲಿ ಈ ಲೋಕದಲ್ಲಿ ಬಹಳ ಸಂಕಟಗಳನ್ನು ನಾವು ಅನುಭವಿಸ್ಬೇಕಾಗ್ಯದಂತ. ಈ ಲೋಕದಲ್ಲಿ ಬಹಳ ಶ್ರಮೆಗಳನ್ನು ಕೂಡ ನಾವು ಅನುಭವಿಸ್ಬೇಕಾಗಂತ. ಯಾರು ಈ ಲೋಕದಲ್ಲಿ ವಿಶ್ವಾಸ ಜೀವಿತದಲ್ಲಿ ಶ್ರಮೆಗಳನ್ನು ಅನುಭವಿಸ್ತಾರೋ, ಸಂಕಟಗಳಲ್ಲಿ ಬಿದ್ದು ಹೋಗ್ತಾರೋ, ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪರಲೋಕ ರಾಜ್ಯದಲ್ಲಿ ಸೇರ್ತಾರೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಸತ್ಯವೇದದಲ್ಲಿ ಬೈಬಲ್ನಲ್ಲಿ ಚರಿತ್ರೆ ಹೋದ್ರಿ ನೀವು, ಬೈಬಲ್ನಲ್ಲಿರುವಂತಹ ಭಕ್ತರ ಜೀವಿತ ಧ್ಯಾನ ಮಾಡಿ ನೋಡ್ರಿ ನೀವು. ಅವ್ರ ಜೀವಿತದಲ್ಲಿ ನಾವು ನೋಡ್ತೇವೆ, ನೀವು ಯೋಬನ ಜೀವಿತ ಒಂದೊಳ್ಳೆ ನೋಡಿದ್ರಪ್ಪ ಅಂದ್ರೆ ಆತನಂತ ಐಶ್ವರ್ಯ ಅಂತ ಬೇರೆ ಯಾರು ಇರಲಿಲ್ಲ, ಆತನಂತ ಸಾಹುಕಾರ ಪೂರ್ವ ದಿಕ್ಕಿನಲ್ಲಿ ಯಾರೂ ಇರಲಿಲ್ಲ. ಬಟ್ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಆತನ ಜೀವಿತದಲ್ಲಿ ಎಲ್ಲವೂ ಕೂಡ ಹೋದ ಮೇಲೆ ಆತನ ಎಷ್ಟೊಂದು ಶ್ರಮೆಯನ್ನು ತಾಳದನ್ರಿ, ಆತನು ಎಷ್ಟೊಂದು ಶ್ರಮೆಗಳನ್ನು ಆತನ ಅನುಭವಿಸಿದನ್ರಿ. ಆತನು ಎಂಥ ಶ್ರಮೆಗಳನ್ನು ಆತನು ಅನುಭವಿಸ್ಬೇಕಾಗಿತ್ತು, ಎಂಥ ಶ್ರಮೆಗಳನ್ನು ತಾಳ್ಬೇಕಾಯ್ತಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿತ್ಯ ಲೋಕ ಅಂತಕ್ಕಂಥದ್ದು, ಶಾಶ್ವತ ಲೋಕ ಅಂತಕ್ಕಂಥದ್ದು, ಪರಲೋಕ ರಾಜ್ಯ ಅಂತಕ್ಕಂಥದ್ದು ಸುಮ್ಮನೆ ಸಿಗಂಗಿಲ್ಲ. ನಾವು ಕೇವಲ ಆಚಾರ ಮಾಡಿದೀವಪ್ಪ ಅಂತಂದ್ರೆ ಯಾವುದೇ ನಮ್ಗೆ ಪ್ರಯೋಜನ ಇಲ್ಲ. ಆಚಾರ ಮಾಡಿದವರೆಲ್ಲರೂ ಕೂಡ ನಾವು ನಿತ್ಯ ಜೀವನ ತಪ್ಪಿಸಲ್ಪಡ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಇವತ್ತು ನಾವು ಬಹು ಶ್ರಮೆಗಳನ್ನು, ಸಂಕಟಗಳನ್ನು ತಾಳಿ ಆ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕಾಗಿದೆ ಎಂಬುದಕ್ಕೆ ದೇವರ ವಾಕ್ಯದ ಹೇಳುವಂತ ಸಂದರ್ಭದಲ್ಲಿ, ಎಲ್ಲ ಭಕ್ತರ ಜೀವಿತ ನೋಡುವಂತ ಸಂದರ್ಭದಲ್ಲಿ, ಯೋಬನ ಜೀವಿತ ನೋಡುವಂತ ಸಂದರ್ಭದಲ್ಲಿ ಎಷ್ಟೊಂದು ಶ್ರಮೆಗಳನ್ನ ಆತನ ತಾಳದನ್ರಿ. ಆತನು ಎಷ್ಟು ಶ್ರಮೆಗಳನ್ನ ಆತನ ಅನುಭವಿಸಿದನು. ಅದಕ್ಕೋಸ್ಕರಾಗಿ ಈ ಗುಡ್ ಫ್ರೈಡೆ ನಿಮಿತ್ತವಾಗಿ ಚರ್ಚ್ಗೆ ಬಂದಿರುವಂತೆಲ್ಲ ನನ್ನ ಪ್ರೀತಿ ಇದ್ರ ಮಕ್ಕಳೇ, ಕೇವಲ ನಮ್ಮ ಜೀವಿತದಲ್ಲಿ ಈ ಒಂದು ಕ್ರೈಸ್ತರ ಆಚಾರಗಳ ಪದ್ಧತಿಯಲ್ಲಿ ನಾವು ಆಚಾರಕ್ಕೆ ಸೀಮಿತವಾಗಿರದೆ, ದೇವರ ವಾಕ್ಯ ಹೇಳ್ತದೆ, ಬೈಬಲ್ ಹೇಳ್ತದೆ, ನಾವು ಆಚಾರಕ್ಕೆ ಸೀಮಿತವಾಗಿರದೆ ಶ್ರಮೆಗಳನ್ನು ಅನುಭವಿಸುವಂತವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಾದ ನಂತರ ನೋಡ್ತೀವಿ ನಾವು ಥೆಸಲೋನಿಕ ಸಭೆಯವರ ವಿಷಯದಲ್ಲಿ ನಾವು ನೋಡ್ತೀವಿ.
ತೆಸಲೋನಿಕ ಸಭೆಯವರು ಯಾವ ರೀತಿಗಿದ್ದರಪ್ಪ ಅಂತಂದ್ರೆ, ಆ ತೆಸಲೋನಿಕ ಸಭೆ ಯಾವ ರೀತಿಗಿದ್ದಪ್ಪ ಅಂದ್ರೆ, ಅವರು ಶ್ರಮೆಗಳನ್ನು ಅವರು ಕೇವಲ ನೋಡುವಂತವರಲ್ಲ, ಅವರು ಶ್ರಮೆಗಳನ್ನು ಆಚರಿಸುವಂತವರಲ್ಲ. ಅವ್ರು ಹೆಂಗಿದ್ರಪ್ಪ ಅಂತಂದ್ರೆ ಬಹು ಸಂಕಟಗಳನ್ನು, ಬಹು ಶ್ರಮೆಗಳನ್ನು ಅವರು ತಾಳಿಕೊಳ್ಳುವಂತವ್ರಾಗಿದ್ರು ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಅಲ್ಲಿ ನೋಡ್ತೀವಿ, ಮೊದಲನೇ ತೆಸಲೋನಿಕ 3ನೇ ಅಧ್ಯಾಯ ನೋಡಮ್ಮ, ಒಂದು ಮಾತು ಬರೆದಿದೆ ಆ ಸಭೆ ವಿಷಯದಲ್ಲಿ, ಆ ಸಭೆಯಲ್ಲಿರುವಂಥ ಜನರ ವಿಷಯದಲ್ಲಿ. ಎಂಥ ಅದ್ಭುತವಾದಂಥ ಮಾತು ಬರೆದಿದೆ. ಮೊದಲನೇ ತೆಸಲೋನಿಕದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ ನೋಡ್ರಿ. ಫಸ್ಟ್ ತೆಸಲೋನಿಯನ್ 3ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದಂಥ ಮಾತು ಬರೆದಿದೆ. ಓದಮ್ಮ, ಮೊದಲನೇ ವಚನ, 2ನೇ ವಚನ ಓದು. ಮೊದಲನೇ ವಚನದಿಂದ ಓದು, 3ನೇ ಅಧ್ಯಾಯ ಮೊದಲನೇ. ಆದ್ದರಿಂದ ಇನ್ನು ತಡೆಯಲಾರದೆ ನಾವು ಅಥೇನೆಯಲ್ಲಿ ಒಬ್ಬಂಟಿಗರಾಗಿ ಇರುವುದು ಒಳ್ಳೆಯದೆಂದು ಯೋಚಿಸಿ ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರು ಕೂಡ ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆಯ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನೂ ಆಗಿರುವ ತಿಮೋತಿಯನ್ನು ನಿಮ್ಮ ಬಳಿಗೆ ಕಳುಹಿಸಿದೆವು. ಹಲ್ಲೆಲೂಯಾ. ನೋಡಿದ್ರ, ನಾವು ನೋಡ್ತೇವೆ ಈ ತೆಸಲೋನಿಕ ಸಭೆಯವರಿಗೆ ಅಪೊಸ್ತಲ ಪೌಲನು ಬಿಟ್ಟು ಬರುವಂತ ಸಂದರ್ಭದಲ್ಲಿ ಮಹಾ ಸಂಕಟ ಅಂತಕ್ಕಂಥದ್ದು, ಮಹಾ ಶ್ರಮೆಗಳಂತಕ್ಕಂಥವು ಈ ಸಭೆಯಲ್ಲಿ ಇದ್ದಂಥವ್ರಿಗೆ ಎದುರಾಯ್ತಂತ. ಈ ತೆಸಲೋನಿಕ ಸಭೆಯಲ್ಲಿರೋರಿಗೆ ಯಾವಾಗ ಶ್ರಮೆಗಳು ಬರ್ತವೋ, ಯಾವಾಗ ಸಂಕಟಗಳು ಬರ್ತವೋ, ಈ ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿ ಮಕ್ಕಳು ಯಾವಾಗ ಕಷ್ಟ ನಷ್ಟಗಳ ಹಾದಿಯಲ್ಲಿ ಇವರು ಹೋಗ್ತಾ ಇರ್ತಾರೋ, ಅವಾಗ ಪೌಲನಿಗೆ ಸಮಾಚಾರ ಗೊತ್ತಾಗ್ತದ. ನಾನು ಹುಟ್ಟಿ ಸ್ಥಾಪಿಸಿ ಈ ಕ್ರಿಸ್ತನಲ್ಲಿ ಪಡೆದಂತ ಈ ಮಕ್ಕಳು ಇವತ್ತು ಶ್ರಮೆಯಲ್ಲಿ ಹೋಗ್ತಾ ಇದಾರಪ್ಪ ಅಂತಂದ್ರೆ, ಇವ್ರ ಜೀವಿತದಲ್ಲಿ ಕಷ್ಟಗಳು ಬರ್ತವೆ ಅಂತಂದ್ರೆ, ಇವ್ರ ಜೀವಿತದಲ್ಲಿ ನಿಂದೆಗಳು, ಅವಮಾನಗಳು ಬರ್ತಾ ಇದ್ದಾರೆ, ಇವ್ರ ಜೀವಿತದಲ್ಲಿ ಸಂಕಟಗಳ ಪಾಲಾಗ್ತಾ ಇದಾರಪ್ಪ ಅಂದ್ರೆ, ಅನೇಕ ಶ್ರಮೆಗಳು ಈ ಮಕ್ಕಳ ಜೀವಿತದಲ್ಲಿ, ಸಭೆಯವ್ರ ಮಕ್ಕಳ ಜೀವಿತದಲ್ಲಿ ಬರ್ತಾ ಇದೆಯಪ್ಪ ಅಂತಂದ್ರೆ ಪೌಲನಿಗೆ ತಾಳಿಕೊಳ್ಳಕ್ಕಾಗಿಲ್ಲ. ಆತನ ಏನಂತನಪ್ಪ ಅಂತಂದ್ರೆ, ಎಲ್ಲಿ ಈ ಸಂಕಟ ಬಂದಾಗ, ಎಲ್ಲಿ ಈ ಕಷ್ಟಗಳು ಬಂದಾಗ, ಎಲ್ಲಿ ಇವರು ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿ ಹೋಗ್ತಾರೇನೋ, ಇವರು ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗ್ತಾರೇನೋ, ಎಲ್ಲಿ ಕ್ರಿಸ್ತನನ್ನು ಇವರು ಅಲ್ಲಗಳಿತಾರೇನೋ, ಎಲ್ಲಿ ಇವರು ನಂಬಿಕೆಯಲ್ಲಿ ಕಡಿಮೆ ಆಗ್ತಾರೇನೋ, ಎಲ್ಲಿ ದೇವ್ರ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ತಾರೆ ಅಂತೇಳಿ ಯಾವಾಗ ಅಪೊಸ್ತಲ ಪೌಲನಿಗೆ ಈ ಒಂದು ತೆಸಲೋನಿಕ ಸಭೆಯವರು ಶ್ರಮೆಗಳಲ್ಲಿ ಬಿದ್ದಿದ್ದಾರೆ ಎಂಬುದು ಗೊತ್ತಾದ ತಕ್ಷಣ ಅವ್ರ ನಂಬಿಕೆಯಲ್ಲಿ ಬಿದ್ದು ಹೋಗ್ಬಾರ್ದು, ಅವ್ರು ದೇವರ ಮೇಲಿರುವಂತ ವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅಂತೇಳಿ ತಡ ಮಾಡದೆ ದೇವರ ಸೇವಕನಾಗಿರುವಂತ, ಕ್ರಿಸ್ತನ ಸೇವೆಯಲ್ಲಿ ಉದ್ಯೋಗಸ್ಥನಾಗಿರುವಂತ ತಿಮೋತಿಯನ್ನ ನಾನೇನ್ ಮಾಡಿದ್ದೇನೆ ಅಂದ್ರೆ ನಿಮ್ಮ ಹತ್ರ ನಾನು ಕಳಿಸಿದ್ದೀನಿ ಎಂಬುದಾಗಿ ಪೌಲನ್ ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅಂದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ತೆಸಲೋನಿಕ ಸಭೆಯವರು ಈ ಒಂದು ಆಚರಣೆ ಮಾಡ್ತಾ ಇದಾರೆ, ಇವೆಲ್ಲ ಸಂಪ್ರದಾಯಗಳು ಏನು ಅನುಭವಿಸ್ತಾ ಇದ್ದಾರೆ, ಅನುಭವಿಸುವಂತರಾಗಿದ್ದರು. ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ಕಷ್ಟಗಳನ್ನು ಅನುಭವಿಸುವಂತರಾಗಿದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ತೆಸಲೋನಿಕ ಸಭೆ ವಿಷಯದಲ್ಲಿ ಇವತ್ತು ಪರಿಶುದ್ಧಾತ್ಮ ದೇವರು ಎಂತ ಅದ್ಭುತವಾದಂಥ ಮಾತು ಬರ್ದಿದ್ದೇನಪ್ಪ ಅಂದ್ರೆ, ಅಲ್ಲಿರುವಂಥ ಆ ನಾಯಕನ ಒಂದು ಹೃದಯದಲ್ಲಿ ನೋಡ್ರಿ, ಎಲ್ಲಿ ನನ್ನ ಮಕ್ಕಳು ಈ ಶ್ರಮೆಗಳಲ್ಲಿ ಬಿದ್ದು ಹೋಗ್ತಾರೇನೋ, ದೇವ್ರ ಮೇಲಿರುವಂತ ನಂಬಿಕೆ ಕಡಿಮೆ ಮಾಡ್ಕೊಳ್ತಾರೆ ಅಂತೇಳಿ ನಾವು ನೋಡ್ತೇವೆ. ಕರ್ತನಲ್ಲಿ ಸ್ಥಿರವಾಗಿರುವಂತ ಬಲವಾಗಿರುವಂತ ಒಬ್ಬ ನಾಯಕನನ್ನು, ತಿಮೋತಿಯನ್ನು ಏನ್ ಮಾಡ್ತಾನೆ ಅಂದ್ರೆ ತೆಸಲೋನಿಕಕ್ಕೆ ಕಳಿಸ್ತಾನೆ. ತೆಸಲೋನಿಕಕ್ಕೆ ಕಳಿಸಿ, ತಿಮೋತಿ, ಈ ತೆಸಲೋನಿಕದವರು ಎಲ್ಲಿ ಬಿದ್ದು ಹೋಗ್ಯಾರ ನೋಡು, ಈ ತೆಸಲೋನಿಕದವರು, ಈ ಸಭೆಯವರು ಎಲ್ಲಾದ್ರೂ ಕಷ್ಟದಲ್ಲಿ ಯೇಸುವನ್ನು ಬಿಟ್ಟಿದ್ದಾರೇನೋ, ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಎಂಬುದಾಗಿ ಅವಸರದಿಂದ ಏನ್ ಮಾಡ್ತಾನಂದ್ರೆ ಪೌಲನ್ ಏನ್ ಮಾಡ್ತಾನೆ, ತಿಮೋತಿಗೆ ಅಲ್ಲಿ ಕಳಿಸ್ತಾನೆ. ತಿಮೋತಿ ಅಲ್ಲಿ ಹೋಗ್ತಾನೆ, ಆ ಸಭೆಗೆ ಹೋಗ್ತಾನೆ, ವಿಸಿಟ್ ಮಾಡ್ತಾನೆ, ಅವರನ್ನು ಸಂಧಿಸ್ತಾನೆ, ಭೇಟಿ ಆಗ್ತಾನೆ, ಅವ್ರ ಜೊತೆ ಸಮಯ ಕಳೀತಾನೆ. ಸಮಯ ಕಳೆದ ಮೇಲೆ ತಿರುಗಿ ಪೌಲಿಗೆ ಬಂದು ಈ ಸಮಾಚಾರ ತಿಳಿಸ್ತಾನೆ. ಪೌಲನಿಗೆ ಈ ಸಮಾಚಾರ ತಿಳಿಸಿದಾಗ ಪೌಲ್ ಏನು ಹೇಳ್ತಾನೆ ನೋಡ್ರಿ, ಓದ್ತೀರಾ? ಎಂತ ಮಾತು ಬರ್ದಿದೆ ಅಲ್ಲಿ. 6ನೇ ವಚನ ಓದಮ್ಮ. ಆದರೆ ತಿಮೋತಿಯನು ಈಗಲೇ ನಮ್ಮ ಬಳಿಗೆ ಬಂದು ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭ ವರ್ತಮಾನವನ್ನು ಹೇಳಿ ನೀವು ನಮ್ಮನ್ನು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಮಾಡಿಕೊಂಡು ನಾವು ನಿಮ್ಮನ್ನು ಹೇಗೋ ಹಾಗೆ ನೀವು ನಮ್ಮನ್ನು ನೋಡುವುದಕ್ಕೆ ಅಪೇಕ್ಷಿಸುತ್ತೀರೆಂಬುದನ್ನು ತಿಳಿಸಿದ್ದಾನೆ. ಸಹೋದರರೇ, ಇದನ್ನು ಕೇಳಿ ನಮ್ಮ ಎಲ್ಲಾ ಕೊರತೆಯಲ್ಲಿಯೂ ಸಂಕಟದಲ್ಲಿಯೂ ನಿಮ್ಮ ನಂಬಿಕೆ ಮೂಲಕ ನಮಗೆ ಆದರಣೆಯಾಯಿತು. ಹಲ್ಲೆಲೂಯಾ.
ನೋಡಿದ್ರ ತಿಮೋತಿ ಹೋಗ್ತಾನೆ, ಅಲ್ಲಿ ದರ್ಶಿಸ್ತಾನೆ, ಆ ಸಭೆಯ ಜೊತೆ ಸಮಯ ಕಳೀತಾನೆ, ಅವ್ರ ಪರಿಸ್ಥಿತಿಗಳನ್ನು ಕೇಳ್ತಾನೆ, ಕಣ್ಣಿಂದ ನೋಡ್ತಾನೆ. ನೋಡಿ ಬಂದು ಪೌಲನಿಗೆ ಸಮಾಚಾರ ಹೇಳ್ತಾನೆ. ಸಮಾಚಾರ ಏನ್ ಹೇಳ್ತಾನೆ ಅಂದ್ರೆ, ಅವರು ಬಂದಿರುವಂತ ಸಂಕಟದಲ್ಲಿ, ಅವ್ರಿಗೆ ಬಂದಂತ ಕಷ್ಟದಲ್ಲಿ ಒಂದು ಎಳ್ಳು ಕಾಳಷ್ಟು ಕೂಡ ದೇವ್ರ ಮೇಲೆ ನಂಬಿಕೆ ಕಡಿಮೆ ಆಗಿಲ್ಲ ಎಂಬುದಾಗಿ ತಿಮೋತಿ ಬಂದು ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೀವು ಕೂಡ ಸಭೆ ಹೋಗ್ತಾ ಇದ್ದೀರಿ, ನೀವು ಕೂಡ ಕ್ರಿಸ್ತಿಯ ವಿಶ್ವಾಸದಲ್ಲಿದ್ದೀರಿ, ನೀವು ರಕ್ಷಣೆ ಹೊಂದಿದ್ದೀರಿ. ನಿಮ್ ಜೀವಿತ ಯಾವ ರೀತಿಗಿದೆ? ಈ ಥೆಸಲೋನಿಕ ಸಭೆಯವರಂತೆ ನಿಮ್ ಜೀವಿತ ಇದೆಯಾ? ಅಥವಾ ನಿಮಗೆ ಸಂತೋಷ ಆದಾಗ ಹಲ್ಲೆಲೂಯಾ ಹೋಸನ್ನ ಹೇಳಿ, ನಿಮ್ ಜೀವಿತದಲ್ಲಿ ಕಷ್ಟಗಳು ಬಂದಾಗ, ನಿಮ್ ಜೀವಿತದಲ್ಲಿ ಶ್ರಮೆಗಳು ಬಂದಾಗ ತಾಳಿಕೊಳ್ಳಲಾರದೆ ದೇವರನ್ನು ಬಿಟ್ಟು ಎಲ್ಲಾದ್ರೂ ದೂರ ಹೋಗುವಂತ ಸ್ಥಿತಿಯಲ್ಲಿ ಇದ್ದೀರಿ, ಒಂದ್ಸಲ ಆಲೋಚನೆ ಮಾಡ್ರಿ. ಆದ್ರೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ, ಶ್ರಮೆಗಳನ್ನು ಅನುಭವಿಸುವಂತರಾಗಿರ್ಬೇಕಂತೇಳಿ ನಾವು. ಹಲ್ಲೆಲೂಯಾ. ಶ್ರಮೆಗಳನ್ನು ನಾವು ಆಚರಿಸುವಂತರಾಗಿರಬಾರ್ದ್ರಿ, ಶ್ರಮೆಗಳನ್ನು ಅನುಭವಿಸುವಂತರಾಗಿರ್ಬೇಕು. ಆವಾಗಲೇ ನೋಡ್ತೇವೆ ದೇವರಿಂದ ಆಶೀರ್ವಾದ ಬರ್ತದೆ. ಆದ್ರೆ ನಾವು ನೋಡ್ತೇವೆ ಇವತ್ತು ಪೌಲನು ಆ ಸಭೆ ವಿಷಯದಲ್ಲಿ ಎಷ್ಟು ಸಂತೋಷ ಪಡ್ತಾ ಇದ್ದಾನಪ್ಪ ಅಂತಂದ್ರೆ, ಎಷ್ಟು ಆತನು ಆನಂದ ಪಡ್ತಾ ಇದ್ದಾನಪ್ಪ ಅಂದ್ರೆ, ಇಂಥ ಕಷ್ಟಗಳ ಮಧ್ಯದಲ್ಲಿ, ಇಂಥ ಶ್ರಮೆಗಳ ಮಧ್ಯದಲ್ಲಿ ಥೆಸಲೋನಿಕದಲ್ಲಿರುವಂತ ನನ್ನ ಮಕ್ಕಳು ಬಿದ್ದು ಹೋಗ್ಲಿಲ್ಲಲ್ಲಪ್ಪ ದೇವ್ರೆ. ಓ ದೇವ್ರೆ, ನಿನ್ ಮೇಲೆ ಇಟ್ಟಿರುವಂತ ನಂಬಿಕೆಗಾಗಿ ದೇವ ನಿನಗೆ ಸ್ತೋತ್ರಪ್ಪ ಅಂತೇಳಿ ಆತನು ಮತ್ತೆ ತಿರುಗಿ ಅವರಿಗೆ ಪತ್ರ ಬರೆದು ಹೇಳ್ತಿದ್ರೆ, ನಾನು ನಿಮ್ಮಲ್ಲಿದ್ದಾಗ ನನಗೆ ಹೇಗೆ ಸಂಕಟ ಬಂತು, ನಿಮ್ಮ ಮಧ್ಯದಲ್ಲಿದ್ದಾಗ ನಾನು ಎಷ್ಟು ಕಷ್ಟಗಳನ್ನು ಅನುಭವಿಸಿದನು ನೀವೆಲ್ಲ ಕಣ್ಣಾರೆ ನೋಡಿದ್ರು ಕೂಡ, ಇವತ್ತು ನಾನು ಬಿಟ್ಟು ಬಂದಾಗ ನಿಮಗೆ ಆ ಕಷ್ಟಗಳು ಬಂದಾಗ ನೀವು ಬಿದ್ದು ಹೋಗ್ಲಿಲ್ಲ, ನನ್ನನ್ನೇ ನೋಡಿದ್ದೀರಿ. ಇವತ್ತು ನಮ್ಮನ್ನು ಹೇಗೆ ನೀವು ನೋಡಿದಿರಪ್ಪ ಅಂದ್ರೆ ಆ ಕಷ್ಟದಲ್ಲಿ ನಾವು ನಿಮ್ಮನ್ನು ಹಾಗೆ ನೋಡ್ತಾ ಇದೀವಿ. ಅದಕ್ಕೋಸ್ಕರ ನಿಮ್ಮ ನಂಬಿಕೆ ಕರ್ತನಲ್ಲಿ ಸ್ಥಿರವಾಗಿ ಇಟ್ಟಿದ್ದರಿಂದ ನಮಗ್ ಬಹಳ ಏನಾಯ್ತಂದ್ರೆ ಇವಾಗ ಆದರಣೆ ಆಯ್ತು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸಭೆಯಲ್ಲಿರುವಂತ ಒಬ್ಬ ದೇವರ ಸೇವಕನು, ಒಬ್ಬ ವಿಶ್ವಾಸಿಯನ್ನು ನೋಡಿ, ಒಂದು ಕುಟುಂಬ ನೋಡಿ ಆತನಿಗೆ ಆದರಣೆ ಆಗ್ಬೇಕು, ದುಃಖ ಆಗಬಾರ್ದ್ರಿ. ಸೇವಕನಿಗೆ ಏನಾಗ್ಬೇಕ್ರಿ? ಒಂದು ಕುಟುಂಬ ನೋಡಿದಾಗ ಆ ಸೇವಕನಿಗೆ ಏನಾಗಬೇಕು? ಒಂದು ಕುಟುಂಬದಲ್ಲಿ ಅವ್ರ ಮಕ್ಕಳಿಗೆ ನೋಡಿದಾಗ, ಅವ್ರಿಗೆ ನೋಡಿದಾಗ ಏನಾಗಬೇಕು? ಆ ಸೇವಕನಿಗೆ ಆದರಣೆ ಆಗ್ಬೇಕ್ರಿ. ಆ ಸೇವಕನಿಗೆ ದುಃಖ ಆಗ್ಬಾರ್ದು. ಆ ಸೇವಕನಿಗೆ ಒಂದೊಳ್ಳೆ ದುಃಖ ಆಯ್ತಪ್ಪ ಅಂತಂದ್ರೆ ಎಲ್ಲ ವೇಸ್ಟೇ ಅಂತೇಳಿರಿ. ಇವತ್ತು ಒಬ್ಬ ಸೇವಕನು ದುಃಖ ಪಟ್ಟನಪ್ಪ ಅಂದ್ರೆ ಎಲ್ಲನೇ ವೇಸ್ಟ್. ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತದ, ನಿಮ್ಮ ಸಭಾಪಾಲಕರಿಗೆ, ನಿಮ್ಮ ನಾಯಕರಿಗೆ ಆಧೀನರಾಗಿರಿ, ಅವ್ರ ಮಾತುಗಳನ್ನು ಕೇಳಿರಿ, ಅವರು ವ್ಯಸನದಿಂದಿರುವಂತೆ ಅವ್ರು ನೀವು ನೋಡ್ಕೋಬೇಡ್ರಿ, ಅವ್ರಿಗೆ ದುಃಖ ಆಗದಂತೆ ನೀವು ಮಾಡ್ಬೇಡ್ರಿ ಅಂದಾಗಿ ಇವತ್ತು ದೇವ್ರ ವಾಕ್ಯ ಹೇಳುವಂತ ಸಂದರ್ಭದಲ್ಲಿ ಈ ಥೆಸಲೋನಿಕದವರನ್ನು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎಲ್ಲಿ ನಮ್ಮ ಆತ್ಮಿಕವಂತ ತಂದೆಗೆಲ್ಲ ಹರ್ಟ್ ಆಗ್ತದೇನೋ, ಆತನ ಹೇಗೆ ಜೀವಿಸಿದ್ದಾನೆ, ಆತನಿಗೆ ಎಷ್ಟು ಕಷ್ಟ ಬಂದು, ಎಷ್ಟು ಶ್ರಮೆಗಳು ಬಂದು, ಎಂತೆಂಥ ಅವಮಾನಗಳು ಬಂದು ಅಂತೇಳಿ ಅವ್ರು ಕಣ್ಣಾರೆ ನೋಡಿದಿರೋರು. ನೋಡಿ ಆ ಅವಮಾನ, ಸಂಕಟ ಅವನಿಗೆ ಬಂದವಪ್ಪ ನಮಗೂ ಬರ್ತೋ ಅಂತೇಳಿ ಅವ್ರು ಬಿಡ್ಲಿಲ್ಲ. ಏನ್ ಮಾಡಿದ್ರು ಅವರು? ಆ ಪೌಲನಿಗೆ ಬಂದಂತ ಕಷ್ಟಗಳು, ಶ್ರಮೆಗಳೇ ಮಾದರಿ ಮಾಡ್ಕೊಂಡು ಏನ್ ಮಾಡಿದ, ಅವುಗಳಿಂದ ಬಲ ತಂದ್ಕೊಂಡು ಏನ್ ಮಾಡ್ದ ಅಂದ್ರೆ ಅದರಂತೆ ಜೀವಿಸಿದ್ರ ಅಂತೇಳಿ. ಹಲ್ಲೆಲೂಯಾ. ಆವಾಗ ನಾವು ನೋಡ್ತೇವೆ, ಪೌಲನ್ ಹೇಳ್ತಾ ಇದ್ದೇನೆ ಇಲ್ಲಿ 7ನೇ ವಚನದಲ್ಲಿ, ನಿಮ್ಮ ನಂಬಿಕೆಯ ಮೂಲಕವಾಗಿ ನನಗೆ ಏನಾಯ್ತು, ಈಗ ತಿಮೋತಿ ಬಂದು ನಿಮ್ಮ ವಿಷಯದಲ್ಲಿ ಹೇಳಿದ್ರು ನನಗೆ ಏನಾಯ್ತು, ಆದರಣೆ ಒಟ್ಟಾಯ್ತು ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಮ್ಮ ವಿಶ್ವಾಸ ಜೀವಿತ ಅಂತಕ್ಕಂಥದ್ದು, ನಮ್ಮ ಭಕ್ತಿ ಅಂತಕ್ಕಂಥದ್ದು ನಾವು ನೋಡ್ತೇವೆ, ದೇವರಿಗೂ ಕೂಡ ಏನಾಗ್ಬೇಕಂದ್ರೆ ಅದು ಆದರಣೆ ತರುವಂತದ್ದಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೀವಿ ನನ್ನ ಪ್ರೀತಿಯ ಮಕ್ಕಳೇ, ಈ ಲೋಕದಲ್ಲಿ ಶ್ರಮೆಗಳನ್ನು ನಾವು ತಾಳಿಕೊಳ್ಳುವವರಾಗಿರ್ಬೇಕು, ಶ್ರಮೆಗಳನ್ನು ನಾವು ಅನುಭವಿಸುವಂತರಾಗಿರ್ಬೇಕು. ಕ್ರಿಸ್ತನು ಹೇಗೆ ಶ್ರಮೆಗಳನ್ನು ಶಿಲುಬೆ ಮೇಲೆ ಆತನು ತಾಳಿಕೊಂಡನು, ಕ್ರಿಸ್ತನು ಯಾವ ರೀತಿಗೆ ಆ ಶ್ರಮೆಗಳನ್ನು ಅನುಭವಿಸಿದನು, ಕ್ರಿಸ್ತನ ಯಾವ ರೀತಿಗೆ ಯೆರೂಸಲೇಮಿನ ಬೀದಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಭಾರವಾದಂಥ ಶಿಲುಬೆಯನ್ನು ಆತನು ನಡಿಲಿಕ್ಕೂ ಆಗ್ತಾ ಇರಲಿಲ್ಲ ಅಂತ, ಅಷ್ಟೊಂದು ಭಾರವಾದಂಥ ಶಿಲುಬೆಯನ್ನು ಹೊತ್ಕೊಂಡು ಆತನು ಪ್ರಯಾಣ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿರುವಂತ ನಾವೆಲ್ಲರೂ ಕೂಡ, ವಿಶ್ವಾಸಿ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಇವತ್ತು ಥೆಸಲೋನಿಕ ಸಭೆಯವರು ಸಾಕ್ಷಿಗಿರುವುದಾದ್ರೆ ನಾವು ನೋಡ್ತೇವೆ, ಮೆಕ್ಕೆದೋನೆ ಸಭೆಯವರು ಕೂಡ ಏನಾಗಿದ್ರಪ್ಪ ಅಂತಂದ್ರೆ ಅವರು ಕೂಡ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಕೂಡ ಶ್ರಮೆಗಳನ್ನು ಅನುಭವಿಸುವಾಗಿದ್ರು ಅಂತ ಹೇಳಿ. ಹಲ್ಲೆಲೂಯಾ. ಯಾವ ಸಭೆದವ್ರಿ? ಮೆಕ್ಕೆದೋನೆ ಸಭೆಯವರು. ನೋಡ್ರಿ 2ನೇ ಕೊರಿಂಥಿ ನೋಡ್ರಿ, ಒಂದು ವಚನ ಓದಿ ನಾವು ಹೋಗೋಣ, ಮುಂದಕ್ಕೆ ಹೋಗೋಣ. 2 ಕೊರಿಂಥಿ ನೋಡ್ರಿ, 2ನೇ ಕೊರಿಂಥಿ ಅವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ. ಅದರಲ್ಲಿ ಅಲ್ಲಿ ಅವರು ಯಾವ ರೀತಿಗಿದ್ರು ಏನೋ, ಆಚರಿಸೋರಿದ್ರೆ ಅನುಭವಿಸೋರಿದ್ರು ನೋಡಿ, ದಯವಿಟ್ಟು ಬಹಳ ಅದ್ಭುತವಾಗಿ ಬರೆದಿದೆ, ಓದ್ರಿ ಯಾರಾದರೂ. 2ನೇ ಕೊರಿಂಥಿ 8ನೇ ಅಧ್ಯಾಯ ಓದ್ತೀರಾ? ಮೊದಲನೇ ವಚನದಿಂದ ಓದ. ಸಹೋದರರೇ, ಮೆಕ್ಕೆದೋನದ ಸಭೆಗಳಲ್ಲಿ ದೇವರ ಪ್ರೀತಿಯನ್ನು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆಯನ್ನು ತಾಳುವವರಾದರು ಮತ್ತು ವಿಪರೀತವಾದಂತ ಬಡತನದಲ್ಲಿದ್ದರು, ಬಹು ಆನಂದದಿಂದ ತುಂಬಿದ
ತುಂಬಿದವರಾಗಿ ಬಹು ಆನಂದದಿಂದ ತುಂಬಿದವರಾಗಿ ಹಲ್ಲೆಲೂಯಾ. ಹೆಂಗಿದ್ರಂತ್ರಿ ಅವರು? ಅವ್ರ ಪರಿಸ್ಥಿತಿ ಹೆಂಗಿತ್ತಂತ? ಎಲ್ಲ ಮೊದಲು ಹೆಂಗಿತ್ತಂತ ಪರಿಸ್ಥಿತಿ ಹೆಂಗದಂತ? ಬಹಳ ಹಿಂಸೆ ಇತ್ತಂತ ಅವ್ರಿಗೆ. ಸ್ವಲ್ಪ ಅಲ್ಲ, ಎಷ್ಟಿತ್ತು ಅಂದ್ರಿ? ಬಹಳ ಹಿಂಸೆ ಇತ್ತಂತ ಅವ್ರಿಗೆ, ಆ ಸಭೆದಾಗ ಇದ್ದಂಥವ್ರಿಗೆ. ಎರಡನೇದಾಗ ಏನಿತ್ತಂತ? ವಿಪರೀತವಾದಂಥ ಬಡತನ ಇತ್ತಂತ. ಬಡತನ ಅಂದ್ರೆ ಎಂಥ ಬಡತನ ಇತ್ತಂತ್ರಿ? ಈಗ ನೋಡ್ರಿ, ಒಂದ್ ಕಡೆಗೆ ವಿಪರೀತವಾದಂಥ ಹಿಂಸೆ ಅದ, ತಾಳ್ಕೊಳಕ್ಕಾಗಲ್ಲ ಕಷ್ಟ ಅದ. ಎರಡನೇದಾಗಿ ಬಡತನ ಹೆಂಗದ? ವಿಪರೀತವಾದಂಥ ಬಡತನ ಅದ. ಈಗ ಇವೆರಡೂ ಇಂಥವು ವರ್ಣಿಸ್ಲಿಕ್ಕೆ ಆಗಂಗಿಲ್ಲ ಈ ಪದಕ್ಕೆ. ಆದ್ರೆ ಇಂಥ ಸಂದರ್ಭದಾಗ ಅವ್ರು ಏನಾಗಿರ್ಬೇಕಾಗಿತ್ತು? ಅವ್ರ ಭಕ್ತಿ ಏನಾಗಬೇಕಾಗಿತ್ತು? ಭಕ್ತಿ ಏನಾಗಬೇಕಿತ್ತು? ಯೋಬನ ಹೆಂಡತಿ ಅಂತೆ ಭಕ್ತಿ ಹೋಗ್ಬೇಕಾಗಿತ್ತು. ಯೋಬನ ಹೆಂಡತಿ ಏನಂತಾಳ? ಈಟೆಲ್ಲ ಆಸ್ತಿ ಹೋಯ್ತು, 10 ಮಕ್ಕಳು ಸತ್ತರು, ಕುಣಗಿಟ್ಟು ಬಂದು ಇನ್ನೂ ದೇವ್ರ ಅಂತಲ್ಲೋ ನಿನಗೆ ಬುದ್ಧಿ ಅದ ಅಂದಳು. ಯಾರು? ಯಾಕೆ ಆ ಮಾತಂದಳು? ಏನು ತಾಳೋದಾಗ್ಲಿಲ್ಲ ಆಕಿಗೆ? ಶ್ರಮೆಗಳು ತಾಳದ ಆಗ್ಲಿಲ್ಲ, ಕಷ್ಟಗಳು ತಾಳೋದು ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡ್ದಳಕಿ? ಒಂದು ಸಲ ದೇವ್ರಿಗೆ ದೂಷಿಸಿ ಏನ್ ಮಾಡು, ಸತ್ತು ಹೋಗಿ ನೀ ಇರ್ಲಾರ್ದೇನ ಬದುಕ್ತೀನಿ ಲೋಕದಾಗ ಅಂದಳಕಿ. ಹೆಂಗಾರ ಮಾಡ್ತೀನಿ, ಹೆಂಗಾರ ಬದುಕ್ತೀನಿ ಅಂದಳಕಿ. ಏನ್ ಮಾಡು, ಮೊದಲು ನೀ ಏನ್ ಮಾಡು, ಸಾಯಿ. ನಮಗಿಂತ ಕಷ್ಟದ ಹಾಕಿದಂದ್ರೆ ನೀ ಮೊದಲು ಸತ್ತು ಹೋಗು. ಭಾಳ ಮಂದಿ ಅಂತಾರೆ ಹೆಣ್ಮಕ್ಳು, ಹಿಂಗೆ ಗಂಡದ್ರೆ ಏನಾರೇ ನಷ್ಟ ಮಾಡಿದ್ರೆ ಹೆಣ್ಮಕ್ಳು ಅಂತಾರೆ, ನೀ ಸಾಯಿ, ನಾ ಹೆಂಗಾರೆ ಬದುಕ್ತೀನಿ ಅಂತಾರೆ. ಕಷ್ಟ ಬಂದಾಗ ಅಂತಾರಲ್ಲ, ಕಷ್ಟ ಬಂದಾಗ ಅಂತಾರ. ಆಮೇಲೆ ಪಶ್ಚಾತ್ತಾಪ ಆತದಾದ್ರೆ ಈ ಮಾತು ಅಂತಾರ. ಏನಂತ? ಬೇರೆ ಬೇರೆ ವ್ಯವಹಾರ ಮಾಡಿದಾಗ, ಕುಟುಂಬದಲ್ಲಿ ಏನೋ ನಷ್ಟ ಆದಾಗ, ಗಂಡನ ಏನೋ ತಪ್ಪಾದಂಥ ವ್ಯವಹಾರ ಮಾಡಿದಾಗ ಅಂತಾರ, ನೀ ಏನ್ ಮಾಡು, ಸಾಯಿ ಅಂತಾರ. ಆದ್ರೆ ಅವ್ರಿಗೆ ಶ್ರಮೆಗಳು ತಾಳ್ಕೊಳ್ಳೋರಂತಾರೆ, ಶ್ರಮೆಗಳು ಆಚಾರ ಮಾಡೋರಂತಾರೆ. ಆಚಾರ ಅಂದ್ರೆ ಆಚಾರಟೆ ಎಲ್ಲ ಮಾತುಗಳು ಸಹ ಆಚಾರ ಆಗಿರ್ತವೆ, ಆದ್ರೆ ಪ್ಯೂರಿಟಿ ಇರಲ್ಲ. ಆದ್ರೆ ತಾಳ್ದವರು ಅನುಭವಿಸಿದವರು, ಎಲ್ಲ ಕಷ್ಟ ನೋವು ಸಂಕಟ ತಾಳಿ ಅನುಭವಿಸಿದವರು, ಅದು ಯಾವತ್ತು ಭಕ್ತಿ ಇರೋದು? ನಿಜವಾದಂಥ ಭಕ್ತಿ ಅಂತೇಳಿ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಮೆಕ್ಕೆದೊನೆ ಸಭೆಯ ವಿಷಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಈ ಸಭೆಯವರಿಗೆ ವಿಪರೀತವಾದಂಥ ಹಿಂಸೆ ಇದಂತ, ಸಂಕಟದಂತ ಮತ್ತು ವಿಪರೀತವಾದಂಥ ಬಡತನ ಕೂಡ ಅದಂತ. ಆದ್ರೆ ಇವರು ವಿಪರೀತವಾದಂಥ ಬಡತನದಲ್ಲಿ, ವಿಪರೀತವಾದಂಥ ಸಂಕಟದಲ್ಲಿ ಅವ್ರಿಗೆ ಹೇಳ್ಕೊಳ್ಳೋಂಥ ಕಷ್ಟ ಇದ್ರೂ ಕೂಡ ಅವ್ರು ಹೆಂಗಾರ ಅಂತ ವಾಕ್ಯದಾಗ ಬರ್ತದ್ರಿ, ಬಹು ಆನಂದ ಉಳ್ಳವರಾಗ್ಯಾರಂತ. ಹಲ್ಲೆಲೂಯಾ. ಅದೆಲ್ಲಿ ಸಿಗ್ತದ್ರಿ ಆನಂದ? ನಿಮ್ಮ ಮನ್ಯಾಗ ಏನು ಇದ್ದಿದ್ದಿಲ್ಲ ಅಂದ್ರೆ ಆನಂದ ಇರ್ತದೆ ನಿಮ್ಗೆ. ನಿಮ್ಮ ಜೋಬ್ನಾಗ ದುಡ್ಡಿಲ್ಲ, ಪಾಕೆಟ್ನಾಗ ದುಡ್ಡಿಲ್ಲ, ಬ್ಯಾಂಕ್ನಾಗ ದುಡ್ಡಿಲ್ಲ, ಮನ್ಯಾಗ ಅನ್ನ ಮಾಡಕ್ಕೆ ಅಕ್ಕಿ ಇಲ್ಲ ಅಂದ್ರೆ ನಿಮ್ಗೆ ಆನಂದ ಇರ್ತದ? ಇರ್ತದೇನೆ ಹೇಳ್ರಿ? ಇರ್ತದ? ನಮ್ಗೆ ಆನಂದ ಇರ್ತದ? ಇರಲ್ಲ. ಭಾಳ ದೊಡ್ಡ ಬಂಡಿಗೆಲ್ಲ ತಲೆ ಮೇಲೆ ಇಟ್ಟಂಗೆ ಇರ್ತದೆ, ದೊಡ್ಡ ಚಿಂತೆ ಇರ್ತದೆ ನಮಗೆ. ಬಟ್ ಇವ್ರು ಹೆಂಗಾರ ಅಂತ ವಿಪರೀತವಾದಂಥ ಬಡತನದಾಗರಂತ, ವಿಪರೀತವಾದಂಥ ಹಿಂಸೆಗಾರಂತ, ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರಂತ ಕ್ರಿಸ್ತನ ನಿಮಿತ್ತವಾಗಿ. ಅದನ್ನ ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ. ಅವರು ಬಹು ಆನಂದ ಉಳ್ಳವರಾಗಿದ್ದರಂತ, ಬಹಳ ಔದಾರ್ಯ ಉಳ್ಳವರಾಗಿದ್ದರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಈ ಗುಡ್ ಫ್ರೈಡೆ ನಿಮಿತ್ತವಾಗಿ ಚರ್ಚಿಗೆ ಬಂದಿರುವಂಥ, ಸಭೆಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿದವ್ರ ಮಕ್ಕಳೇ, ಪರಿಶುದ್ಧಾತ್ಮ ದೇವರು ನಿಮ್ಮ ಜೀವಿತದಲ್ಲಿ ಪ್ರತಿ ಹಂತದಲ್ಲಿ ನಿಮಗೆ ಈ ಒಂದು ದೇವರ ಒಂದು ಕಾರ್ಯಗಳು ಪ್ರತಿಯೊಂದು ನಿಮಗೆ ಗುಡ್ ಆಗಿರ್ಬೇಕಂದ್ರೆ, ಈ ಶುಭ ಶುಕ್ರವಾರ ನಿಮ್ಮ ಜೀವಿತದಲ್ಲಿ ಶುಭ ಆಗ್ಬೇಕಪ್ಪ ಅಂತಂದ್ರೆ, ಕೇವಲ ನೀವು ಆಚಾರದ ಭಕ್ತಿ ಮಾಡಿದ್ರೆ, ಕೇವಲ ಎಲ್ಲ ಕಾರ್ಯಕ್ರಮಗಳು ಆಚಾರವಾಗಿ ಮಾಡಿದ್ರೆ, ಅಭ್ಯಾಸವಾಗಿ ಒಂದೊಳ್ಳೆ ಮಾಡಿದೆವಪ್ಪ ಅಂತಂದ್ರೆ, ಇಂಥ 101 ಗುಡ್ ಫ್ರೈಡೆ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ರಿಯಲ್ ಆಗಿ ಯಾವಾಗ ನಮ್ಗೆ ಆಶೀರ್ವಾದ ಬರ್ತಂದ್ರೆ, ರಿಯಲ್ ಆಗಿ ನಾವು ದೇವ್ರ ಮಕ್ಕಳು ಯಾವಾಗ ಆಗ್ತೀವಿ ಅಂದ್ರೆ, ರಿಯಲ್ ಆಗಿ ನಾವು ವಿಮೋಚಿಸಲ್ಪಟ್ಟವ್ರು ಯಾವಾಗ ಆಗ್ತೀವಪ್ಪ ಅಂದ್ರೆ, ಕ್ರಿಸ್ತನ ಮರಣದಲ್ಲಿ, ಕ್ರಿಸ್ತನ ಶ್ರಮೆ ಸಂಕಟಗಳಲ್ಲಿ ನಾವು ಕೂಡ ಪಾಲುಗಾರ ಯಾವಾಗ ಆಗ್ತೀವೋ, ಯಾವಾಗ ಭಕ್ತಿ ಅಂತಕ್ಕಂಥದ್ದು ಆಯ್ಕೆ ಮಾಡ್ಕೊಂಡ ಮೇಲೆ, ಯಾವಾಗ ಕ್ರಿಸ್ತಿ ಜೀವಿತ ಅಂತಕ್ಕಂಥದ್ದು ನಾವು ಚಾಯ್ಸ್ ಮಾಡಿದ ಮೇಲೆ, ಇದು ಬೇಕೆಂಬುದಾಗ ನಾವು ತೆಗೆದುಕೊಂಡ ಮೇಲೆ, ನಮ್ಮ ಜೀವಿತದಲ್ಲಿ ಇಡೀ 365 ದಿನಗಳು ಏನೇ ಬಂದ್ರೂ ಕೂಡ, ಕಷ್ಟ ಬರಲಿ, ನಷ್ಟ ಬರಲಿ, ಶ್ರಮೆ ಬರಲಿ, ಸಂಕಟ ಬರಲಿ, ನಿಂದೆ ಬರಲಿ, ಅವಮಾನ ಬರಲಿ, ಊಟಕ್ಕಿರಲಿ, ಇರಲಿ, ಏನೇ ಇರಲಿ, ಸಾಲ ಇರಲಿ, ರೋಗ ಇರಲಿ, ಏನೇ ಇರಲಿ, ಪೌಲನಂಗೆ ನಾವು ಹೇಳ್ಬೇಕು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಅಂತಕ್ಕಂಥ ಒಂದು ಛಲ ನಮ್ಮಲ್ಲಿ ಇರ್ಬೇಕಂತೇಳಿರಿ. ಹಲ್ಲೆಲೂಯಾ.
ಆವಾಗ ಒಂದು ದಿನ ಗುಡ್ ಆಗಿರಲ್ಲ ನಮಗೆ. ಇಡೀ ಪ್ರಪಂಚದವರಿಗೆ, ಕೆಲವೊಂದು ಕ್ರೈಸ್ತರಿಗೆ ಇವತ್ತು ಮಾತ್ರ ಗುಡ್ ಅದು, ಗುಡ್ ಫ್ರೈಡೆ. ಕೆಲವೊಬ್ಬರಿಗೆ 40 ದಿವಸ ಮಾತ್ರ ಗುಡ್ ಅದು. ಆದ್ರೆ ನಮಗೆ ಹೆಂಗಿರ್ತದೆ ಗೊತ್ತದ್ರಿ? ಥೆಸಲೋನಿಕ ಸಭೆಯವರಂತೆ, ಮೆಕ್ಕೆದೊನೆದ ಸಭೆಯವರಂತೆ, ಈ ಒಂದು ಯೋಬನ ಕುಟುಂಬದಂತೆ ನಮ್ಮ ಜೀವಿತದಲ್ಲಿ ಬಹು ಶ್ರಮೆಗಳನ್ನು ಅನುಭವಿಸೋರಾಗಿದ್ದೀವಪ್ಪ ಅಂತಂದ್ರೆ, ಈ ಕ್ರಿಸ್ತಿಯ ಜೀವಿತದಲ್ಲಿ ಶ್ರಮೆ ಸಂಕಟಗಳನ್ನು ನಾವು ತಾಳುವರಾಗಿದ್ದೇವಪ್ಪ ಅಂತಂದ್ರೆ, ಈ ವಿಶ್ವಾಸದ ಯಾತ್ರೆಯಲ್ಲಿ, ಈ ಪ್ರಯಾಣದಲ್ಲಿ ನಾವೆಲ್ಲರೂ ಕೂಡ ಏನೇ ಬಂದ್ರೂ ಕೂಡ, ನಮ್ಮ ಜೀವಿತದಲ್ಲಿ ಎಷ್ಟೇ ಶ್ರಮೆಗಳು ಬಂದ್ರೂ ಕೂಡ ವಿಶ್ವಾಸದ ಹೆಜ್ಜೆಯನ್ನು ಹಿಂದೆ ಹಾಕದೆ ನಾವು ಮುಂದೆ ಮುಂದೆ ಪ್ರಯಾಣ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಏನಾಗ್ತೀವಪ್ಪ ಅಂತಂದ್ರೆ, ನಾವು ಪ್ರತಿಯೊಂದು ದಿವಸ ಈ ಲೋಕದಲ್ಲಿರುವಂಥ ಪ್ರತಿಯೊಂದು ದಿವಸ ನಮಗೆ ಗುಡ್ಡಾಗಿ ಮಾರ್ಪಡ್ತದೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ.